ಕಾಮಗಾರಿಗಳಿಗೆ ಅಡಿಗಲ್ ಸಮಾರಂಭ ಹಾಗೂ ಶಾಸಕರಿಂದ ಉದ್ಘಾಟನೆ. ಎಸ್ ವೀಕ್ಷಕರೇ, ಇದೇ ಏಪ್ರಿಲ್ 5ರಂದು ಅಫಜಲ್ಪುರ ತಾಲೂಕಿನ ಚೌಡಾಪುರ್, ಗೊಬ್ಬರ್ಬಿ ಹಾಗೂ ಚಿಮಣಗೇರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ನೀರಾವರಿ ಇಲಾಖೆ ಹಾಗೂ ಭೂಸೈನ್ಯ ಇಲಾಖೆಗಳಿಂದ 6 ಕಾಮಗಾರಿಗಳಿಗೆ ಅಡಿಗಲ್ ಸಮಾರಂಭ ಹಾಗೂ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕಿನ ಶಾಸಕರಾದ ಎಂಐ ಪಾಟೀಲರು, ಗೊಬ್ಬರ್ಬಿ ಗ್ರಾಮದಲ್ಲಿ ಸಿಸಿ ರಸ್ತೆ, ರೈತ ಭವನ ಹಾಗೂ ಮಲ್ಲಿಕಾರ್ಜುನ್ ಶಿಕ್ಷಣ ಸಂಸ್ಥೆಯಲ್ಲಿ 2 ಶಾಲಾ ಕೋಣೆಗಳು ಮತ್ತು ಭೀಮಾಯತ್ ನೀರಾವರಿ ಯೋಜನೆಯಿಂದ ಗೊಬ್ಬರ್ಬಿ ಗ್ರಾಮದಲ್ಲಿ 103 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಂತೇಶ್ವರ್ ರೈತ ಭವನ, ಹೀಗೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ನೀರಾವರಿ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ್ ಪಾಟೀಲ್, ಭೂಸೈನ್ಯ ಇಲಾಖೆಯ ಅಧಿಕಾರಿಗಳಾದ ಅರುಣಕುಮಾರ್ ಪಾಟೀಲ್, ಸಂತೋಷ್ ಸಜ್ಜನ್, ಕಾಂಗ್ರೆಸ್ ಮುಖಂಡರಾದ ಸಿದ್ದು ಸಿರ್ಸಗಿ, ವಿಶ್ವನಾಥ್ ಕಾರ್ನಾಡ್, ರಾಕೇಶ್, ಅರುಣಕುಮಾರ್ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು.
ಐದು ಸಂಭ್ರಮ ಕಾರ್ಯಕ್ರಮ ಮತ್ತು ಅರ್ಜುನವಾಡ ಸಿಸಿ ರಸ್ತೆ ಈ ಮೂರು ಕಾರ್ಯಕ್ರಮವನ್ನು ಇವತ್ತು ಈ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಶ್ರೀ ಶಟಾಸರ ವೀರ ಮಹಾಂತೇಶ್ವರಾಚಾರ್ಯರಿಗೆ ಗೊಬ್ಬರ ಗ್ರಾಮದಿಂದ ನಾವು ಎಲ್ಲ ಸದಸ್ಯರಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಸದಸ್ಯರಿಂದ ಹಾಗೂ ಗೊಬ್ಬರ ಗ್ರಾಮಸ್ಥವಾಗಿ ಅತ್ಯುತ್ತಮವಾಗಿ ಸ್ವಾಗತವನ್ನು ಕೊಡುತ್ತದೆ. ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರಾದ ವಿಜಯಪುರ ತಾಲೂಕಿನ ಶ್ರೀ ಎಂ ಆರ್ ಪಾಟೀಲ್ ಸರ್ ಅವರು ಒಂದು ಯಾಕೆಂದರೆ ಇವತ್ತು ಸಂದರ್ಭದಲ್ಲಿ ನನಗೆ ಹೇಳಬೇಕಿದೆ. ಏನಂದರೆ 2017 ಇಸ್ವಿಯಲ್ಲಿ ನನಗೆ ಒಬ್ಬರಿಗೆ ನಾನು ಶ್ರೀ ವೀರ ಮಹಾಂತೇಶ್ವರಾಚಾರ್ಯರು ಶಾಸಕರಿದ್ದರು. ಅವಾಗಿನ ಅಂಗದ ಸಮಾರಂಭ ಕರೆಸಿದೆ. ಅವರು ನನ್ನ ಕನಸು ಈಗ ಈಡೇರಿದ ಹೇಳಿ ನಾವು ಶಾಸಕರಲ್ಲಿ ಮತ್ತೊಮ್ಮೆ ಅವರಿಗೆ ಕಾಲಕ್ಕೆ ನಮಸ್ಕಾರ ಮಾಡಿಸುತ್ತಾ, ಯಾಕೆಂದರೆ ಬಡ ಮಕ್ಕಳಿಗೆ ಒಂದು ಉಚಿತ ಶಿಕ್ಷಣ ಕೊಡಿಸಿದಲ್ಲಿ ನಮ್ಮ ತಾಲೂಕಿನ ಶಾಸಕರು ಅದರ ಸವಿ ನೆನಪಿಗಾಗಿ ನಮಗೆ ಮಲ್ಲಿಕಾರ್ಜುನ ಶಾಲೆ ಸಲುವಾಗಿ 2 ಕೋಣೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಮತ್ತೊಮ್ಮೆ ವಿಪುಲವಾಗಿ ಸ್ವಾಗತ ಕೊಡ್ತೀವಿ. ಅದೇ ರೀತಿ ನಮ್ಮ ಗೊಬ್ಬರ ಗ್ರಾಮದ ಅರುಣ್ ಕುಮಾರ್ ಪಾಟೀಲ್ ಮಾಜಿ ಗುಲ್ಬರ್ಗ ಸದಸ್ಯರು, ಇವರು ಸಹ ನಮಗೆ ಯಾವಾಗಲೂ ಶಾಲೆ ಬಗ್ಗೆ ನಮ್ಮ ಊರಿನ ಗ್ರಾಮದ ಬಗ್ಗೆ ಹೆಚ್ಚಿನ ಒಂದು ರೀತಿ ಕಾಳಜಿ ಕೊಟ್ಟಿರ್ತಂಥ ಅರುಣ್ ಕುಮಾರ್ಗೆ